ಆ ನನ್ನ ಮಗನ್ಗೆ ಓಟ್ ಹಾಕಿ ನನ್ನ ಮಗ ಅವನು ಡಿಕೆ ಓಟ್ ಹಾಕಿದ್ರ ಬೇವರ್ಸಿ ನನ್ನ ಮಗ ನಮ್ಮನ್ನ ಸಾಯಿಸ್ತಾವನೆ ಮಿಂಡ್ರು ಗುಡ್ಸವನು ಕಂಬಕ್ಕೆ ಬಟ್ಟೆ ಬಟ್ಟೆ ಹಿಡ್ದಾಕ್ತಾರೆ ಪರ್ಕೆ ಹೊಡಿತಾರೆ ಕೆಡ್ಡೆಲ್ಲಿ ಹೊಡಿತಾರೆ ಎಲ್ಲಿ ಬಟ್ಟೆ ಬಿಚ್ಚಾಕೆ ಕಂಬಕ್ಕೆ ಕಟ್ಟೆ ಹೊಡಿಯೋದು ಅವನಿಗೆ ಮೀಟರ್ ಬೇಕು ಮೀಟರ್ ಕೈ ಮುಗ್ದ ಕಾಲು ಮುಗ್ದ ದುಡ್ಡು ಹಾಕ್ತೀವಿ 10 kg ಅಕ್ಕಿ ಕೊಡ್ತೀವಿ ಅಂತ ಅವ್ನು ಬಾಯಿಗೆ ಮುನ್ನ ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದ? ಇಷ್ಟು ಕಷ್ಟ ಬಿದ್ದು ನಾವು ಮಾಡ್ತಾ ಇದ್ದೀವಿ. ಈ ನನ್ನ ಮಕ್ಕಳು ನಮ್ಮನ್ನ ತುಳಿತಾವ್ರೆ. ಏನು ಇಲ್ಲ, ಬಡಭೂಮಿ, ರೈತರೇ ಇಲ್ಲ. ಎಷ್ಟು ಇದರಿಂದ ಸಾಕ್ತಾರೆ. ನನ್ನ ಮಗನ ಕಣ್ಣೇ ಕಾಣಲ್ವಾ? ಆ ಲೋಫರ್ ನನ್ನ ಮಗನಿಗೆ ಬರಬೇಕು. ಮಿಂಡ್ರು ಗುಡ್ತೋನು ಅವನ ಅಪ್ಪ ಅವನ್ ಗುಡ್ತ ನನ್ನ ಮಗ ಅಲ್ಲ. ಬಂದು ನೋಡ್ಲೇ ಇಲ್ಲ ಬೇಕು ನನ್ನ ಮಗ. ಬರ್ತೀನಿ ಅಂದವನು ಯಾಕೆ ಬರ್ಲಿಲ್ಲ? ಬಟ್ಟೆ ಹೊಡಿತಾರೆ, ಕೆಪ್ಲಿಲ್ ಹೊಡಿತಾರೆ, ಪರ್ಕೆಲು ಹೊಡಿತೀವಿ. ಬಿಟ್ಬಿಡಲ್ಲ. ನನ್ಗೆ ಬೇಕು ನನ್ನ ಜಮೀನು ಅಂತ ಬಡಭೂಮಿ ಅಂತ ಅನ್ನೆಲ್ಲ ಬಂದು ನೋಡಿ ಓಟು ಬಂದು ಕೈ ಮುಗ್ದಿ ಕಾಲು ಮುಗ್ದಿ ಓಟ್ ಹಾಕಿಸ್ಕೊಂಡು ನನ್ನ ಮಗನೇ ಇದ್ದ ಈ ಕಡೆ ಬಡವ್ರ ಭೂಮಿಗೆ ಬಂದವನೇ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ಅವನೇನು ಎಷ್ಟು ಚೆಂದ ಕುಟ್ ನನ್ನ ಮಗನು, ಮಿಂಡ್ರು ಕುಟ್ ನನ್ನ ಮಗ. ಯಾಕಳ ನಾವು ಮಕ ಸೇದೋಗನ್ಗೆ ಬಂದು ಬಿಡ್ಬೇಕ ನನ್ನ ಮಗ. ಅವಾಗ ಅದೇ ಅವನಿಗೆ ಇಲ್ಲೇ ಕಂಬಕ್ಕೆ ಕಟ್ಟೆ ಹೊಡೆಸ್ತೀವಿ, ಹೆಂಗಸಿನ ಕೈಲೇ ಹೊಡೆಸ್ತೀವಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಹೇಳಮ್ಮ, ಯಾವೂರಮ್ಮ? ನಮ್ದು ಬೈರ್ಮಂಗ್ಲ. ಆ ನನ್ನ ಮಗನ್ಗೆ ಓಟ್ ಹಾಕಿ ನನ್ನ ಮಗ ಅವನು ಡಿಕೆ ಓಟ್ ಹಾಕಿದ್ರ ಡಿಕೆ ಇವನು MLA ನನ್ನ ಮಗನ್ಗೆ ಅವ್ನು ಯಾವನ ಬಾಲಕೃಷ್ಣ ಬೇವರ್ಸಿ ನನ್ನ ಮಗ ನಮ್ಮನ್ನ ಸಾಯಿಸ್ತಾವನೆ ಮಿಂಡ್ರು ಗುಡ್ಸವನು. ಕೈ ಮುಗ್ದ ಕಾಲು ಮುಗ್ದ ದುಡ್ಡು ಹಾಕ್ತೀವಿ 10 kg ಅಕ್ಕಿ ಕೊಡ್ತೀವಿ ಅಂತ ಅವ್ನು ಬಾಯಿಗೆ ಮುನ್ನ. ಇಷ್ಟು ಕಷ್ಟ ಬಿದ್ದಿ ಮಳೆ ಎಂದೆ ಗಾಳಿ ಎಂದೆ ಸೊಪ್ಪು ಕೂದಿ ಅವು ಒಯ್ತಾವೋ ಬತ್ತಾವೋ ಅಂತ ದುಡ್ಡು ಸುರಿದಿ 10,000 15,000 ಇಷ್ಟು ಮಟ್ಟಿಗೆ ಎಷ್ಟು ಕಷ್ಟದಿಂದ ಹುಳ ಸಾಕ್ತಾರೆ, ಎಷ್ಟು ಇದರಿಂದ ಸಾಕ್ತಾರೆ. ನನ್ನ ಮಗನ ಕಣ್ಣೇ ಕಾಣಲ್ವಾ? ಆ ಲೋಫರ್ ನನ್ನ ಮಗನಿಗೆ ಬರಬೇಕು. ಮಿಂಡ್ರು ಗುಡ್ತೋನು ಅವನ ಅಪ್ಪ ಅವನ್ ಗುಡ್ತ ನನ್ನ ಮಗ ಅಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಅದೆಷ್ಟು ಜನಕ್ಕೆ ಅವರು ಬಿಸಿಲಲ್ಲಿ ನೋಡಿ 135 ದಿನ 1.5 ವರ್ಷದಲ್ಲಿ ನಿಮ್ MLA ಬಾಲಕೃಷ್ಣ ಅವ್ರು ಇದಾರಲ್ಲ, ಒಂದೂವರೆ ವರ್ಷದಿಂದ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿರಲ್ಲ, ತೋರ್ಸಪ್ಪ. ಈಗ ನೋಡಿ, ಈಗ ಜಸ್ಟ್ ಊಟಕ್ಕೆ ಎದ್ದೋದ್ರು, ಜನ ಎಲ್ಲ ಊಟಕ್ಕೆ ಎದ್ದೋಗಿದ್ದಾರೆ. ಇದೇ ಜಾಗದಲ್ಲಿ 1.5 ವರ್ಷದಿಂದ ಬಂದ್ ನೋಡ್ಲೇ ಇಲ್ಲ ಬೇಕು ನನ್ನ ಮಗ. ಬರ್ತೀನಿ ಅಂದವನು ಯಾಕೆ ಬರ್ಲಿಲ್ಲ? ಬಟ್ಟೆ ಹೊಡಿತಾರೆ, ಕೆಪ್ಲಿಲ್ ಹೊಡಿತಾರೆ, ಪರ್ಕೆಲು ಹೊಡಿತೀವಿ. ಬಿಟ್ಬಿಡಲ್ಲ. ನನ್ಗೆ ಬೇಕು ನನ್ನ ಜಮೀನು ಅಂತ ಬಡಭೂಮಿ ಅಂತ ಅನ್ನೆಲ್ಲ ಬಂದು ನೋಡಿ. ಅವಾಗ ಅವನಿಗೆ ಅದೇ ಹಬ್ಬ. ಹಿಂಗೆ ಮೊನ್ನೆ ರಾಮನಗರಕ್ಕೆ ಹೋದ, ಕದ್ದೋಡೋದ. ಯಾಕೆ ಕದ್ದೋಡೋಗಿದ್ಯಾರು? ಬಾಲಕೃಷ್ಣ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹಳ್ಳ ಸಂದಕ್ಕೆ ಹೋದ್ರೆ ಅಲ್ಲೇ ಮರ್ಯಾದೆ ಮಾಡವ್ರೆ, ಪರ್ಕೆ ಇತ್ತಂದ್ರು ಹೊಂಟೋದ್ರೆ. ಈಗ ನಿಮ್ಮೂರಿಗೆ ಬಂದ್ರೆ ಪರ್ಕೆಲ್ ಹೊಡಿತೀವಿ, ಕೆರ್ದಲ್ಲಿ ಹೊಡಿತೀವಿ, ಅಷ್ಟೇ ಸಾಲಲ್ವಾ? ಅವನೇ ಹೇಳ್ಕೊಂಡ ಮಾನ ಮರ್ಯಾದೆ ಇಲ್ಲದೆ. ಮಾನ ಮರ್ಯಾದೆ ಇದೆ ಹಂಗೆ ಹೇಳೋನೆ ಅಲ್ಲ. ಓಟ್ ಹಾಕಿಸ್ಕೊಂಡು ರೈತರ ಹತ್ರ ಬರ್ಬೇಕಲ್ವಾ? ಓಟು ಬಂದು ಕೈ ಮುಗ್ದಿ ಕಾಲು ಮುಗ್ದಿ ಓಟ್ ಹಾಕಿಸ್ಕೊಂಡು ನನ್ನ ಮಗನೇ ಇದ್ದ ಈ ಕಡೆ ಬಡವ್ರ ಭೂಮಿಗೆ ಬಂದವನೇ. ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಅವನೇನು ಎಷ್ಟು ಚೆಂದ ಕುಟ್ ನನ್ನ ಮಗನು, ಮಿಂಡ್ರು ಗುಟ್ ನನ್ನ ಮಗ. ನೋಡೋಣ ಅಮ್ಮ, ಈಗ ನೀವಿಷ್ಟು ಹೋರಾಟ ಮಾಡ್ತಿದ್ದೀರಲ್ಲ, ಈಗ್ಲಾದ್ರೂ ಬರ್ತಾರ ನಿಮ್ MLA ಅಂತ? ಗಾಳಿ ಎಂದೇ ನಾವು ಹೋರಾಟ ಮಾಡ್ತಿದ್ವಿ, ಸೊಳ್ಳೆ ವಾಸನೆ ಕುಡ್ಕೊಂಡು. ಮುಂದೆನೆ ಮೋರಿ ಇದೆಯಲ್ಲಮ್ಮ, ಮೋರಿನೂ ಕ್ಲೀನ್ ಮಾಡ್ತಿಲ್ವಲ್ಲ? ಯಾವ ನಾವು ಬರಕಿಲ್ ಮಕ್ಕ ಇಲ್ವಲ್ಲ ಮಾಡಕ್ಕೆ. ಲೋಫರ್ ನನ್ನ ಮಗನ್ಗೆ ಹೇಳು. ಹೋಗ್ಬಿಟ್ರು ಮಾತ್ರ ಕೈ ಸಿಕ್ಕೋದ್ರು ಮಾತ್ರ ಅದೇನಾಯ್ತದೋ ಬಡವ್ರ ಕೈಲಿ ಅದೆಷ್ಟೋದೈತಿ ಅಂತ ಇದೊಂದು ಸೌಕ್ ಹೋಗ್ಬಿಟ್ರೆ ಹೋಯ್ತೀವಿ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಈ ಎಲ್ಲ ನೋಡ್ಕೊಂಡು ಹಾಕ್ತೀವಿ. ಬಿಡದೆ ಇದರಿಂದನೂ ಹಾಕ್ತೀವಿ. ಆಯ್ತಜ್ಜಿ ಗೊತ್ತಾ?
ನಾವು ಎಷ್ಟು ಇಟ್ಟು ನೀರು ಕುಡಿದೆ ನಾವಿಲ್ಲಿ ವನವಾಸ ಮಾಡ್ತೀವೋ ನಮ್ಮ ಸಾಪ ನಮ್ಮ ಗೋಳು ಅವ್ನಿಗೆ ತಗುಲ್ತದೆ ಅವನ ಹೆಂಡ್ರು ಮಕ್ಳಿಗೆ ತಗುಲ್ತದೆ. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ನಮ್ಮ ಗೋಳು ಅವ್ನಿಗೆ ತಗ್ಲಲ್ವಾ? ನಮ್ಮ ಮಕ್ಳುಗಳು ನಮ್ಮ ಮಕ್ಳುಗಳು ತಗ್ಲಲ್ವಾ ಅವನಿಗೆ? ಆಯ್ತಜ್ಜಿ ಮುಂದೆ ಮಗನ್ಗೆ ಹೇಳ್ಬೇಡಿ ಅಜ್ಜಿ, ಹೇಳ್ಬೇಡಿ ನೀವು. ಯಾಕಳ ನಾವು ಮಕ ಸೇದೋಗನ್ಗೆ ಬಂದು ಬಿಡ್ಬೇಕಾ ನನ್ನ ಮಗ? ಆವಾಗ ಅದೇ ಅವನಿಗೆ ಇಲ್ಲೇ ಕಂಬಕ್ಕೆ ಕಟ್ಟೆ ಒಡಿಸ್ತೀವಿ, ಹೆಂಗಸರ ಕೈಲೇ ಒಡಿಸ್ತೀವಿ. ಬರಬೇಕು, ತಾಕತ್ತಿದ್ರೆ ಅವ್ನು ಬರಬೇಕು. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ. ಕಂಬಕ್ಕೆ ಬಟ್ಟೆ ಬಟ್ಟೆ ಹರಿದಾಕ್ತಾರೆ, ಪರ್ಕೆ ಹೊಡಿತಾರೆ, ಕೆಡ್ಡೆಲ್ ಹೊಡಿತಾರೆ, ಬಟ್ಟೆ ಬಿಚ್ಚಕ್ಕೆ ಕಂಬಕ್ಕೆ ಕಟ್ಟೆ ಹೊಡಿಯೋದು ಅವನಿಗೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.